ಹೆಲೋ ಗೈಸ್, ನಿಮಗೆ ತುಂಬ ಕಷ್ಟ ಇದೆನಾ? ಯಾರು ಕೂಡ ನಿಮಗೆ ಸಾಲ ಕೊಡ್ತಾ ಇಲ್ವಾ? ನಿಮ್ಮ ಮನೆಯಲ್ಲಿ ತುಂಬ ಕಷ್ಟ ಇದೆ, ನನಗೆ ಇವಾಗ ಅರ್ಜೆಂಟಾಗಿ ಲೋನ್ ಬೇಕು ಅಂತ ಅನ್ನೋರು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಏಕೆಂತಂದರೆ ನಿಮಗೋಸ್ಕರ ಒಂದಲ್ಲ ಎರಡಲ್ಲ ಅಪ್ ಟು 20 ಲಕ್ಷ ರೂಪಾಯಿವರೆಗೆ ಸಾಲ ಕೊಡುವಂಥ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಅಪ್ಲಿಕೇಶನ್ನು ಮೊದಲು ಧೋನಿ ಅವರೇ ಪ್ರಮೋಟ್ ಮಾಡಿದ್ದಾರೆ ಈ ಒಂದು ಆ್ಯಪನ್ನು. ಆ್ಯಂಡ್ ಈ ಒಂದು ಅಪ್ಲಿಕೇಶನಿಂದ ನೀವು ಜಸ್ಟ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇಂತಲೇ ತಕ್ಷಣ ಸಾಲ ತೊಗೋಬೋದು. ನೀವೇನಾದರೂ ಸ್ಯಾಲ್ರಿಡ್ ಪರ್ಸನ್ ಆಗಿದ್ದರೆ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದರೆ ನಿಮಗೆ ಈಸಿಲಿ ಇಲ್ಲಿ ಲೋನ್ ಸಿಗುತ್ತೆ. ಯಾವ ರೀತಿಯಾಗಿ ಇಲ್ಲಿ ಜಸ್ಟ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇಂತಲೇ ಲೋನ್ ತೊಗೋಬೋದು. ಏನು ಪ್ರಾಸೆಸ್ ಇರುತ್ತೆ, ಎಷ್ಟು ಇಂಟ್ರೆಸ್ಟ್ ರೇಟ್ ಇರುತ್ತೆ, ಎಷ್ಟು ಟೆನ್ಯೂರ್ ಕೊಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಬೇಕು, ಎಲಿಜಿಬಿಲಿಟಿ ಏನಿರುತ್ತೆ ಎಲ್ಲವನ್ನೂ ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಪ್ರಾಸೆಸ್ ಕೂಡ ನಿಮಗೆ ಅಪ್ಲೈ ಮಾಡಿ ಕೂಡ ತೋರಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂದರೆ ಗೈಸ್ ಬೇಗ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ನಾಕುವಂಥ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ನಿಮ್ಮದು ಕಡಿಮೆ ಸಿಬಿಲ್ ಇದ್ದರೂ ಕೂಡ ಒಂದೊಂದು ಕೇಸಲ್ಲಿ ನಿಮಗೆ ಇನ್ಸ್ಟಂಟಾಗಿ ಇಲ್ಲಿ ಲೋನ್ ಸಿಗುತ್ತೆ. ಸೊ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು ತಿಳಿಸ್ಕೊಡ್ತೀನಿ. ಮೊದಲೇದಾಗಿ ನಾನು ಡಿಸ್ಕ್ರಿಪ್ಷನ್ ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ನಿಮಗೆ ಇಂಟರ್ಫೇಸನ್ನು ನೋಡಲಿಕ್ಕೆ ಸಿಗುತ್ತೆ. ಮೊದಲೇದಾಗಿ ನೀವು ಇಲ್ಲಿ ರಿಜಿಸ್ಟರ್ನ ಮಾಡ್ಕೋಬೇಕಾಗಿರುತ್ತೆ. ಸೊ ಮೊಬೈಲ್ ನಂಬರ್ನ ಎಂಟರ್ ಮಾಡಲಿಕ್ಕೆ ಕೇಳುತ್ತೆ. ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ನಂತರ ನಿಮಗೆ OTP ಅನ್ನೋದು ಬರುತ್ತೆ. ಆ ಒಂದು OTP ಹಾಕಿದ ತಕ್ಷಣ ಈ ರೀತಿಯಾಗಿ ನಿಮಗೆ ಇಂಟರ್ಫೇಸನ್ನು ನೋಡಲಿಕ್ಕೆ ಸಿಗುತ್ತೆ. ಸೊ ನೀವು ಸೈನ್ ಇನ್ ಮಾಡ್ಕೊಂಡ ತಕ್ಷಣ ನೋಡಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಕೆಳಗಡೆ ನೀವು ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ಕ್ಯಾಶ್ ಲೋನ್ ಅಂತ ಇದೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಯಾಶ್ ಲೋನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೊದಲೇದಾಗಿ ನೀವು ಇಲ್ಲಿ ಬೇಸಿಕ್ ಡೀಟೇಲ್ಸ್ನ ಕೊಡಬೇಕಾಗಿರುತ್ತೆ. ಲೆಸ್ ದೆನ್ ಇಲ್ಲಿ 2 ಮಿನಿಟ್ಸಲ್ಲೇ ನಿಮಗೆ ಲೋನನ್ನು ಅಪ್ರೂವಲ್ ಮಾಡಿ ಕೊಡ್ತಾ ಇದ್ದಾರೆ. ಸೊ ಬೇಸಿಕ್ ಡೀಟೇಲ್ಸಲ್ಲಿ ಇಲ್ಲಿ ನೇಮ್ ಆ್ಯಂಡ್ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡ್ಕೊಬೇಕು. ಅದಾದ ನಂತರ ಇಲ್ಲಿ ವರ್ಕ್ ಡೀಟೇಲ್ಸ್ನ ಕೇಳುತ್ತೆ. ನಿಮ್ಮ ಒಂದು ಪ್ಯಾನ್ ಡೀಟೇಲ್ಸನ್ನು ಇಲ್ಲಿ ಕೊಡಬೇಕಾಗಿರುತ್ತೆ. ಅಂದರೆ ಪ್ಯಾನ್ ಕಾರ್ಡ್ ನಂಬರ್ನ ಕೊಡಬೇಕು. ನಂತರ ಇಲ್ಲಿ ಎಂಪ್ಲಾಯ್ಮೆಂಟ್ ಟೈಪನ್ನು ಸೆಲೆಕ್ಟ್ ಮಾಡಲಿಕ್ಕೆ ಕೇಳುತ್ತೆ. ಎಂಪ್ಲಾಯ್ಮೆಂಟ್ ಟೈಪನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಸ್ಯಾಲರಿಡ್ ಇದ್ದೀರಾ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಇದ್ದೀರಾ ಅಂತ ಹೇಳ್ಬಿಟ್ಟು. ನಂತರ ಇಲ್ಲಿ ಮಂತ್ಲಿ ಇನ್ಕಮನ್ನು ಕೇಳುತ್ತೆ. ಮಂತ್ಲಿ ಇನ್ಕಮನ್ನು ಎಂಟರ್ ಮಾಡಿದ ತಕ್ಷಣ ನಿಮಗೆ ಲೋನ್ ಆಫರನ್ನು ನೋಡಲಿಕ್ಕೆ ಸಿಗುತ್ತೆ. ನಿಮಗೆ ಲೋನ್ ಆಫರ್ ಎಷ್ಟು ಕೊಡುತ್ತೆ ಅದು ನಿಮ್ಮ ಒಂದು ರಿಸ್ಕ್ ಪ್ರೊಫೈಲ್ ಮೇಲೆ ಮತ್ತು ನಿಮ್ಮ ಒಂದು ಸಿಬಿಲ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಸೊ ಲೋನ್ ಆಫರ್ ಬಂದ ತಕ್ಷಣ ನೀವು ಇಲ್ಲಿ ಇದನ್ನು ಕಸ್ಟಮೈಸ್ ಕೂಡ ಮಾಡ್ಕೊಬೋದು. ನೀವು ಸ್ಕ್ರೋಲ್ ಮಾಡ್ಕೊಂಬಿಟ್ಟು ನಿಮಗೆ ಎಷ್ಟು ಲೋನ್ ಬೇಕು ನೋಡಿ, ಆ ಒಂದು ಅಕಾರ್ಡಿಂಗ್ ನೀವು ಇಲ್ಲಿ ಕಸ್ಟಮೈಸ್ ಮಾಡ್ಕೋಬೋದು. ಜೊತೆಗೆ ಟೆನ್ಯೂರ್ ಕೂಡ ಕಸ್ಟಮೈಸ್ ಮಾಡ್ಕೋಬೋದು. ಓಕೆನಾ? ಸೊ ಕಸ್ಟಮೈಸ್ ಮಾಡ್ಕೊಂಡು ನೆಕ್ಸ್ಟ್ ಮಾಡ್ಕೊಬೇಕು. ಸೊ KYC ಎಲ್ಲ ಕಂಪ್ಲೀಟ್ ಆದ ತಕ್ಷಣ ನಿಮಗೆ ಬ್ಯಾಂಕ್ ಡೀಟೇಲ್ಸ್ ಎಂಟರ್ ಮಾಡಲಿಕ್ಕೆ ಕೇಳುತ್ತೆ. ಬ್ಯಾಂಕ್ ಡೀಟೇಲ್ಸನ್ನು ನೀವು ಎಂಟರ್ ಮಾಡ್ಕೊಳ್ಳಿ. ಬ್ಯಾಂಕ್ ಅಕೌಂಟ್ ನಂಬರ್ ಮತ್ತು ಕನ್ಫರ್ಮ್ ಬ್ಯಾಂಕ್ ಅಕೌಂಟ್ ನಂಬರ್ ಮತ್ತು ಇಲ್ಲಿ IFSC ಕೋಡ್ ಕೇಳ್ಬೋದು. ಎಲ್ಲ ಡೀಟೇಲ್ಸ್ನ ಕೊಟ್ಟಿದ ತಕ್ಷಣ ಐಡೆಂಟಿಟಿ ವೆರಿಫಿಕೇಷನ್ ಮಾಡಲಿಕ್ಕೆ ಕೇಳುತ್ತೆ. ಸೊ ಸೆಲ್ಫಿ ವಿಡಿಯೋನ ಕೊಟ್ಟಿದ ತಕ್ಷಣ ಇಲ್ಲಿ KYCನ ಕಂಪ್ಲೀಟ್ ಮಾಡ್ಕೊಬೇಕು. ಇದು ಸೆಲ್ಫಿ ವಿಡಿಯೋ ಕೊಡಬೇಕಾಗಿರುತ್ತೆ. ಪ್ಯಾನ್ ಕಾರ್ಡನ್ನು ಇಟ್ಕೊಂಡ್ಬಿಟ್ಟು ಅಥವಾ ಇಲ್ಲಿ ಪ್ಯಾನ್ ಕಾರ್ಡ್ ಏನಿರುತ್ತೆ ಒರಿಜಿನಲ್ ಪ್ಯಾನ್ ಕಾರ್ಡ್ ಇಟ್ಕೊಂಡ್ಬಿಟ್ಟು ನೀವು ಸೆಲ್ಫಿ ವಿಡಿಯೋ ಕೊಡಬೇಕು. ನಂತರ KYC ಅನ್ನೋದು ಇಲ್ಲಿ ಫುಲ್ಲಿ KYC ಕಂಪ್ಲೀಟ್ ಆಗುತ್ತೆ. ಅದಾದ ನಂತರ ಇಲ್ಲಿ ಲೋನ್ ಅಗ್ರಿಮೆಂಟ್ ಬಂದ ತಕ್ಷಣ ನೀವು ಲೋನ್ ತಗೋಬೋದು. ಸೊ ಇಷ್ಟು ಪ್ರಾಸೆಸ್ ಇರುತ್ತೆ. ಇವಾಗ ಅಪ್ಲೈ ಪ್ರಾಸೆಸನ್ನು ತೋರಿಸ್ಕೊಡ್ತೀನಿ. ಮೊದಲೇದಾಗಿ ಏನಿರುತ್ತೆ ಬೈ ಪ್ರೊಸೀಡಿಂಗ್ ಅಂತೇಳಿ ಏನಿದೆ ಇದನ್ನು ನೀವು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ಗೆಟ್ ಸ್ಟಾರ್ಟೆಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ನಂದು ಫುಲ್ ನೇಮನ್ನು ಆಲ್ರೆಡಿ ತೊಗೊಂಡಿದೆ. ಪ್ಯಾನ್ ಕಾರ್ಡಲ್ಲಿ ಯಾವ ರೀತಿಯಾಗಿದೆಯೋ ಅದೇ ಫುಲ್ ನೇಮ್ ಮತ್ತು ಡೇಟ್ ಆಫ್ ಬರ್ತ್ ತೊಗೊಂಡಿದೆ. ಸೊ ನೆಕ್ಸ್ಟ್ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ನಂತರ ಇವಾಗ ಪ್ಯಾನ್ ನಂಬರ್ನ ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿ ನೀವು ಸ್ಯಾಲರಿಡ್ ಇದ್ದೀರಾ, ಸೆಲ್ಫ್ ಎಂಪ್ಲಾಯ್ಡ್ ಇದ್ದೀರಾ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಇನ್ಕಮ್ ಹಾಕ್ಬಿಟ್ಟು ನೆಕ್ಸ್ಟ್ ಮಾಡ್ಕೊಬೇಕು. ಇವಾಗ ನೋಡ್ತಾ ಇರ್ಬೋದು ಫೈಂಡಿಂಗ್ ಬೆಸ್ಟ್ ಲೋನ್ ಆಫರ್ಸ್ ಅಂತ ಇಲ್ಲಿ ತೋರಿಸ್ತಾ ಇದೆ. ಗೆಟಿಂಗ್ ಬೆಸ್ಟ್ ಇಂಟ್ರೆಸ್ಟ್ ರೇಟ್ ಅಂತ ತೋರಿಸ್ತಾ ಇದೆ. ಇವಾಗ ಇವ್ಯಾಲ್ಯೂಯೇಟ್ ಮಾಡ್ತಾ ಇದ್ದಾರೆ. ನೋಡೋಣ ಇವಾಗ ನಮ್ಮದು ಎಷ್ಟು ಲೋನ್ ಅಪ್ರೂವಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಲೋನ್ ಅನ್ನೋದು ಅಪ್ರೂವಲ್ ಆಗುತ್ತೆ. ಅದಕ್ಕಿಂತ ಮುಂಚೆ ನೀವು ಇಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟನ್ನು ಅಪ್ಲೋಡ್ ಮಾಡ್ಕೊಬೇಕಾಗಿರುತ್ತೆ. ಸೊ ನಿಮ್ಮದು ಯಾವ ಒಂದು ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಇದೆ ನೋಡಿ, ಆ ಒಂದು ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಮೊದಲು ನೀವು ಇಲ್ಲಿ PDF ರೂಪದಲ್ಲಿ ಏನು ನಿಮ್ಮದು ಬ್ಯಾಂಕ್ ಸ್ಟೇಟ್ಮೆಂಟ್ ಇರುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. 3 ತಿಂಗಳದ್ದು ಅಥವಾ 6 ತಿಂಗಳದ್ದು. ಸೊ ಇಲ್ಲಿ ನೀವು ಡೌನ್ಲೋಡ್ ಮಾಡಿದ ತಕ್ಷಣ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೋಡ್ತಾ ಇರ್ಬೋದು ಇವಾಗ ಲೆಟ್ ಸಪೋಸ್ ಇವಾಗ ಕೆನರಾ ಬ್ಯಾಂಕ್ ಅಂದ್ಕೊಳ್ಳಿ. ಸೊ ಇಲ್ಲಿ ಕೆನರಾ ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಅಥವಾ SBI ಅಂದ್ಕೊಳ್ಳಿ. SBIನ ನಿಮ್ಮದು ಯಾವ ಒಂದು ಬ್ಯಾಂಕಲ್ಲಿ ಅಕೌಂಟ್ ಇದೆ ನೋಡಿ ಆ ಒಂದು ಬ್ಯಾಂಕನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಏನಿದೆ ಸೊ ನಾ ಇಲ್ಲಿ ಕೆನರಾ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಇವಾಗ ವೆರಿಫೈ ವಿಯಾ OTP ಅಂತಿದೆ. ಸೊ ಇಲ್ಲಿ OTP ಅನ್ನೋದು ಬರುತ್ತೆ. ಆ ಒಂದು OTPನ ಇಲ್ಲಿ ಎಂಟ್ರನ್ನು ಮಾಡ್ಕೊಬೇಕಾಗಿರುತ್ತೆ. ಓಕೆನಾ? ಸೊ ಇವಾಗ ನನಗೆ OTP ಅನ್ನೋದು ಬಂದಿದೆ. ಸೊ ನೋಡ್ತಾ ಇರ್ಬೋದು ನಾನು ಇಲ್ಲಿ ಅಲೋ ಮಾಡ್ಕೊತೀನಿ. ಅದು OTP ಅನ್ನೋದು ಹಾಕ್ಕೊಂಡಿದ್ದೀನಿ. ಇವಾಗ ಬ್ಯಾಂಕ್ ಅಕೌಂಟ್, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಏನಿದೆ ಅಕೌಂಟ್ ನಂಬರ್ ಇದೇನಾ ನಿಮ್ಮದು ಬ್ಯಾಂಕ್ ಅಕೌಂಟ್ ಅಂತ ಕೇಳ್ತಿದೆ. ಹೌದು, ನಾನು ಇಲ್ಲಿ ಪ್ರೊಸೀಡನ್ನು ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಇವಾಗ OTP ಅನ್ನೋದು ಬರುತ್ತೆ. ಸೊ ಬ್ಯಾಂಕಿಂದ OTP ಅನ್ನೋದು ನಾನು ಅಲೋ ಮಾಡ್ಕೊಂಡಿದ್ದೀನಿ. ಸೊ ಬ್ಯಾಂಕಿಂದ OTP ಬಂದಿದೆ. ಸೊ ಇವಾಗ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನೋದು ವೆರಿಫೈ ಆಗ್ತಾಯಿದೆ. ಇವಾಗ ನೋಡ್ತಾ ಇರ್ಬೋದು ನೀವು. ಸೊ ಈಗ 2 ಮಿನಿಟ್ಸಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನೋದು ನನ್ನ ಇಲ್ಲಿ ವೆರಿಫೈ ಆಗ್ತಾ ಇದೆ. ಸೊ ಫೈಂಡಿಂಗ್ ಬೆಸ್ಟ್ ಆಫರ್ಸ್ ಫಾರ್ ಯು ಅಂತ ತೋರಿಸ್ತಾ ಇದೆ. ಇವಾಗ ನೋಡೋಣ. ಸೊ ಓಕೆನಾ? ಸೊ ಇವಾಗ ಅದನ್ನು ಡೌನ್ಲೋಡ್ ಮಾಡ್ಕೊಳೋದೇನಿತ್ತು ಅದನ್ನು ಇವಾಗ ಆಟೋಮೆಟಿಕ್ ಮಾಡಿದ್ದಾರೆ. ಸೊ ಇದೇ ಬೆಸ್ಟ್ ಫೀಚರ್ ನಾವಿದು, ಏಕೆಂದರೆ ಎಲ್ಲ ಆಟೋಮೆಟಿಕ್ ಆಗೇ ಇರುತ್ತೆ. ಸೊ ಈಗ ನೋಡ್ತಾ ಇರ್ಬೋದು ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ಆಟೋಮೆಟಿಕ್ ಆಗಿ ಫೆಚ್ ಮಾಡ್ಕೊತಾ ಇದೆ. ಸೊ ಜಸ್ಟ್ OTP ಅಂತಲೇ ಫೆಚ್ ಮಾಡ್ಕೊತಾ ಇದೆ. ಇದು ಒಂದು ಬೆಸ್ಟ್ ಆಫರ್ ಅಂತಲೇ ಹೇಳ್ಬೋದು, ನಿಮಗೋಸ್ಕರ ಒಂದು ಬೆಸ್ಟ್ ಫೀಚರ್ ಅಂತಲೇ ಹೇಳ್ಬೋದು. ಸೊ ಈಗ ನೋಡ್ತಾ ಇರ್ಬೋದು ಆಫರ್ ಅನ್ನೋದು ಜನರೇಟ್ ಆಗ್ತಾ ಇದೆ. ನೋಡೋಣ ನಮಗೆ ಎಷ್ಟು ಆಫರ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಹೊತ್ತು ನೀವು ವೇಟ್ ಮಾಡಬೇಕಾಗಿರುತ್ತೆ. ಸೊ ಯಾವುದೇ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಆ್ಯಪನ್ನು. ಜಸ್ಟ್ ಹೀಗೆ ನೀವು ಒಂದು ಕಡೆ ಇಟ್ಕೊಂಡು
ಇರಿ, ಓಕೆನಾ. ಸೊ ಸದ್ಯಕ್ಕೆ ನೋಡ್ತಾ ಇರ್ಬೋದು, ಸಾರಿ ವಿ ಕುಡ್ಂಟ್ ಅಪ್ರೂವ್ ಯುವರ್ ಲೋನ್ ಅಂತ ಇದೆ. ಸೊ ಏನಕ್ಕೆ ಈ ರೀತಿಯಾಗಿ ಬಂದಿದೆ ಅಂತಂದರೆ, ನನ್ನ ಒಂದು ಪ್ರೊಫೈಲಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನಾಟ್ ಎಲಿಜಿಬಲ್ ಅಂತ ಬರ್ತಾ ಇದೆ. ನೋಡ್ತಾ ಇರ್ಬೋದು ಯುವರ್ ಪ್ರೊಫೈಲ್ ನಾಟ್ ಎಲಿಜಿಬಲ್ ಅಂತ ಬರ್ತಾ ಇದೆ. ಸೊ ಅನ್ಫಾರ್ಚುನೇಟ್ಲಿ ಯುವರ್ ಕ್ರೆಡಿಟ್ ಪ್ರೊಫೈಲ್ ಡಸ್ ನಾಟ್ ಮೀಟ್ ಅವರ್ ಪಾಲಿಸಿ ಗೈಡ್ಲೈನ್ಸ್ ಅಂತ ಇದೆ, ಓಕೆನಾ. ಸೊ ನಮ್ಮ ಒಂದು ಕ್ರೆಡಿಟ್ ಪ್ರೊಫೈಲ್ ಏನಿದೆ ಅದು ಪಾಲಿಸಿ ಗೈಡ್ಲೈನ್ಸಸ್ ಏನಿದೆ ಅದಕ್ಕೆ ಇವ್ರದ್ದು ಮೀಟ್ ಮಾಡ್ತಾ ಇಲ್ಲ. ನಮ್ಮ ಒಂದು ಇದು ಕ್ರೆಡಿಟ್ ಪ್ರೊಫೈಲ್ ಅಂತ ತೋರಿಸ್ತಾರೆ. ಇದಕ್ಕೆ ಏನಕ್ಕೆ ಬಂತು ಅಂತಂದರೆ, ನನ್ನ ಒಂದು ಲೊಕೇಶನಲ್ಲಿ ನಾವಿ ಅಪ್ಲಿಕೇಶನ್ನು ಲೋನ್ನ ಪ್ರೊವೈಡ್ ಮಾಡ್ತಾ ಇಲ್ಲ ಅಥವಾ ಸರ್ವಿಸಸನ್ನು ಕೊಡ್ತಾ ಇಲ್ಲ. ಸೊ ಅದ್ರ ಸಲಗೇ ನನಗೆ ಈ ರೀತಿಯಾಗಿ ಬಂದಿದೆ. ಬಟ್ ನಿಮಗೆ ಈ ರೀತಿಯಾಗಿ ಬರಲ್ಲ ಗೈಸ್, ಎಲ್ರಿಗೂ ಬರಲ್ಲ. ಒಂದು ಸ್ವಲ್ಪ ಜನಕ್ಕೆ ಬರ್ಬೋದು. ಒಂದು Tier 2 Tier 3 ಸಿಟೀಸಲ್ಲಿ ಇರೋರಿಗೆ ಬರುತ್ತೆ. Tier 1 ಸಿಟೀಸಲ್ಲಿ ಇರೋರಿಗೆ ಇದು ಯಾವುದೇ ಪ್ರಾಬ್ಲಮ್ ಕೊಡಲ್ಲ. ಏಕೆಂತಂದರೆ ದೊಡ್ಡ ದೊಡ್ಡ ಸಿಟೀಸ್ಗಳೆಲ್ಲ ನಾವಿ ಅಪ್ಲಿಕೇಶನ್ ಲೋನ್ ಕೊಡ್ತಾನೆ ಇದೆ. ಸೊ ನಿಮಗೂ ಸಿಗುತ್ತೆ, ನೀವು ಚೆನ್ನಾಗೆ ಜಾಬ್ ಮಾಡ್ತಾ ಇರ್ತೀರಾ, ಸ್ಯಾಲ್ರಿಡ್ ಪರ್ಸನ್ಸ್ ಇರ್ತೀರಾ, ನಿಮಗೆ ತಕ್ಷಣ ಲೋನ್ ಸಿಗುತ್ತೆ ನಾವಿ ಅಪ್ಲಿಕೇಶನಲ್ಲಿ, ಓಕೆನಾ. ಸೊ ಈ ರೀತಿಯಾಗಿ ಬಂದರೆ ಜಸ್ಟ್ ಗೋ ಹೋಮಲ್ಲಿ ಬಂದುಬಿಟ್ಟು ನೀವು ನೆಕ್ಸ್ಟ್ ನಂತರ 7 ದಿನ ಆದಮೇಲೆ ನೀವು ಅಪ್ಲೈ ಮಾಡ್ಕೋಬೋದು. ಮತ್ತು ನಿಮಗೆ ಸಿಕ್ಕರೆ ನೀವು ಮತ್ತೆ ನಿಮಗೆ ಸಿಗುತ್ತೆ ಲೋನು. ಅದರಲ್ಲಿ ಸ್ವಲ್ಪ ಚೇಂಜಸನ್ನು ಮಾಡ್ಕೊಂಬಿಟ್ಟು ನೀವು ಬೇರೆ ಒಂದು ಮೊಬೈಲಿಂದ ಅಪ್ಲೈ ಮಾಡ್ಕೊಳ್ಳಿ, ಬೇರೆ ಒಂದು ಡಾಕ್ಯುಮೆಂಟ್ಸಿಂದ ಅಪ್ಲೋಡ್ ಮಾಡ್ಕೊಳ್ಳಿ. ನೀವು ಮನೆಯಲ್ಲಿ ಹಲವಾರು ಮೊಬೈಲ್ಸ್ ಇರ್ತಾವಲ್ಲ ಅಲ್ಲಿಂದ ಅಪ್ಲೋಡ್ ಮಾಡ್ಕೊಳ್ಳಿ, ಬೇರೆಯವ್ರ ಡಾಕ್ಯುಮೆಂಟ್ಸಿಂದ ಬರ್ಬೋದು ಗೈಸ್, ಓಕೆನಾ. ಸೊ ಇಷ್ಟಿರುತ್ತೆ. ಈ ಒಂದು ಅಪ್ಲಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗ್ಬಿಟ್ಟು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ನೀವು ಲೋನ್ ಅಪ್ಲೈ ಮಾಡ್ಕೊಳ್ಳಿ, ತಕ್ಷಣ ಸಿಗುತ್ತೆ. ಆ್ಯಂಡ್ ಇನ್ನೊಂದು ಗೈಸ್, ಇಲ್ಲಿ ನಿಮಗೆ ಇನ್ನೊಂದು ಆಫರ್ ಬರ್ತಾ ಇದೆ, ಅದು ಮ್ಯೂಚುವಲ್ ಫಂಡ್ಸಲ್ಲಿ. ಹೌದು, ಮ್ಯೂಚುವಲ್ ಫಂಡ್ಸಲ್ಲಿ ನೀವು ಇನ್ವೆಸ್ಟ್ ಮಾಡ್ಕೊತೀರಾ ಅಂತಂದರೆ ಇಲ್ಲಿ ಚೆನ್ನಾಗಿ ರಿಟರ್ನ್ಸ್ ಅನ್ನೋದು ಕೊಡ್ತಾ ಇದ್ದಾರೆ. ಸೊ ನಾವಿ ಅಪ್ಲಿಕೇಶನ್ ಅವರು ನೀವು ಇನ್ನೂ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇಲ್ಲ ಅಂತಂದರೆ ನಾವಿ ಅಪ್ಲಿಕೇಶನ್ ಈಗಲೇ ಡೌನ್ಲೋಡ್ ಮಾಡಿಕೊಂಡು ನೀವು ಮ್ಯೂಚುವಲ್ ಫಂಡ್ಸಲ್ಲಿ 10 ರೂಪಾಯಿ ಅಂತಲೇ ಸ್ಟಾರ್ಟ್ ಮಾಡ್ಬೋದು. ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ಅದ್ರ ಮೇಲೆ ಐ ಬಟನ್ ನಿಮಗೆ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋ ನೋಡ್ಬಿಟ್ಟು ನೀವು ಮ್ಯೂಚುವಲ್ ಫಂಡ್ಸಲ್ಲಿ ಕೂಡ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ನಿಮಗೆ ಚೆನ್ನಾಗಿ ರಿಟರ್ನ್ಸ್ ಸಿಗ್ತಾ ಇದೆ ಗೈಸ್, ಓಕೆನಾ. ಸೊ ಅಪ್ ಟು 15% ಇದು ರಿಟರ್ನ್ಸ್ ಕೊಡುವಂಥ ಚಾನ್ಸಸ್ ಇರುತ್ತೆ, ಓಕೆನಾ. ಸೊ ಹೋಗ್ಬಿಟ್ಟು ಆ ಒಂದು ವಿಡಿಯೋ ನೋಡ್ಬಿಟ್ಟು ನೀವು ಮ್ಯೂಚುವಲ್ ಫಂಡ್ಸ್ ಜರ್ನಿಯನ್ನು ನೀವು ಸ್ಟಾರ್ಟ್ ಮಾಡ್ಕೋಬೋದು ಗೈಸ್, ಓಕೆನಾ. ಸೊ ಯಾವಾಗ ಇಷ್ಟಿರುತ್ತೆ ನಾವಿ ಅಪ್ಲಿಕೇಶನ್ ಬಗ್ಗೆ. ಸೊ ಇಂಟ್ರೆಸ್ಟ್ ರೇಟು ಅದೆಲ್ಲ ನಾನು ನಿಮಗೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನಲ್ಲಿ ಜಸ್ಟ್ ನಿಮಗೆ ಅಪ್ಲೈ ಪ್ರೋಸೆಸ್ಸನ್ನು ತಿಳಿಸ್ಕೊಟ್ಟಿದ್ದೀನಿ, ಓಕೆನಾ. ಸೊ ಯಾವಾಗ ಇದಾಗಿರುತ್ತೆ ಈ ಒಂದು ವಿಡಿಯೋ ಇಷ್ಟ ಆಗಿ ನಾವು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ, ಅಲ್ಲಿವರೆಗೂ ಬಾಯ್.